ಆಪ್ಷನ್ಸ್ ಟ್ರೇಡಿಂಗ್ ಒಂದ್ ರೀತಿ ಮೂವ್ಮೆಂಟ್ ಮೇಲೆ ಡೈರೆಕ್ಷನಲ್ ಬೆಟ್ ಮಾಡ್ದಂಗೆ. ಸುಮಾರು ಜನ ಕಾಲ್ ಮತ್ತೆ ಪುಟ್ ಆಪ್ಷನ್ಸ್ ಅಲ್ಲಿ ಕನ್ಫ್ಯೂಷನ್ ಆಗೋಗ್ಬಿಡ್ತಾರೆ. ಸೊ ಜಸ್ಟ್ ಫೋಕಸ್ ಮಾಡಿ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಕಾಲ್ ಆಪ್ಷನ್ ಅಂದ್ರೆ ಬುಲ್ಲಿಶ್ ಬಯಾಸ್. ಓಕೆ, ಅಂದ್ರೆ ಪ್ರೈಸ್ ಮೇಲ್ಗಡೆ ಹೋಗುತ್ತೆ ಅಂತ ನೀವು ಬೆಟ್ ಮಾಡ್ತಾ ಇದ್ದೀರಾ. ಓಕೆ, ಅದೇ ಪುಟ್ ಆಪ್ಷನ್ಸ್ ಅಂದ್ರೆ ಬೇರಿಶ್ ಬಯಾಸ್ ಅಂತ ಅರ್ಥ. ಅಂದ್ರೆ ಪ್ರೈಸು ಕೆಳಗಡೆ ಹೋಗುತ್ತೆ ಅಂತ ಬೆಟ್ ಮಾಡ್ತಾ ಇದ್ದೀವಿ. ಇದ್ರ ಹಿಂದೆ ಇರೋ ಲಾಜಿಕ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ನೀವು ಇದನ್ನ ಬಹ್ಯಾಟ್ ಮಾಡಬೇಕು. ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸೊ ನಿಫ್ಟಿ 25,000 ಇದೆ. ಸೊ ನೀವು ಕಾಲ್ ಆಪ್ಷನ್ ತಗೋತೀರಾ. ಸೊ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ನಿಫ್ಟಿ ಮೇಲ್ಗಡೆ ಹೋಗಬೇಕು, ನಿಫ್ಟಿಯಲ್ಲಿ ಸ್ಟ್ರೆಂತ್ ಇದೆ ಅಥವಾ ರೆಸಿಸ್ಟೆನ್ಸ್ ಇದು ಬ್ರೇಕ್ ಮಾಡುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಅಂದಾಗ ಕಾಲ್ ಆಪ್ಷನ್ ಪ್ರೈಸ್ ಮೇಲ್ಗಡೆ ಹೋಗುತ್ತೆ. ಬಟ್ ಬೈ ಎನಿ ಚಾನ್ಸ್ ನಿಫ್ಟಿ ಏನಾದರೂ ಸೈಡ್ ವೇಸ್ ಆಯಿತು, ಕನ್ಸಾಲಿಡೇಟ್ ಆಯಿತು ಅಂದರೆ ಸೊ ಪ್ರೀಮಿಯಂ ಡಿಕೆ ಆಗುತ್ತೆ. ಅಥವಾ ನಿಫ್ಟಿ ಕೆಳಗಡೆ ಹೋಯಿತು ಅಂದರೆ ಸೊ ಪ್ರೀಮಿಯಂ ಪ್ರೈಸು ರ್ಯಾಪಿಡ್ ಆಗಿ ಕೆಳಗಡೆ ಬರುತ್ತೆ. ಸೊ ನೀವು ಪುಟ್ ಆಪ್ಷನ್ ತಗೊಂಡ್ರೆ ನಿಫ್ಟಿ ಕೆಳಗಡೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಓಕೆ, ಸಪೋರ್ಟ್ ಬ್ರೇಕ್ ಆಗುತ್ತೆ ಅಥವಾ ಇದರಲ್ಲಿ ವೀಕ್ನೆಸ್ ಇದೆ ಅಂತ. ಬಟ್ ಬೈ ಎನಿ ಚಾನ್ಸ್ ನಿಫ್ಟಿ ಕನ್ಸಾಲಿಡೇಷನ್ ಆದರೆ ಅಥವಾ ಮೇಲ್ಗಡೆ ಹೋದರೆ ಸೊ ಪ್ರೀಮಿಯಂ ಏನಾಗುತ್ತೆ? ಕಡಿಮೆ ಆಗುತ್ತೆ. ಇಲ್ಲಿ ನಮಗೆ ಲಾಸ್ ಆಗುತ್ತೆ. ಬಟ್ ಇದು ನಮ್ಮ ಡೈರೆಕ್ಷನಲ್ ಮೂವ್ ಆದರೆ ಮಾತ್ರ ನಮಗೆ ಪ್ರಾಫಿಟ್ ಆಗುತ್ತೆ. ಬಟ್ ಇದು ಓನ್ಲಿ ಡೈರೆಕ್ಷನ್ ಬೆಟ್ಸ್ ಮಾತ್ರ ಅಲ್ಲ, ಟೈಮ್ ಆಲ್ಸೋ ಪ್ಲೇಸ್ ಅ ಬಿಗ್ ರೋಲ್ ಇನ್ ಆಪ್ಷನ್ಸ್.